ಎಲ್ಲರಿಗೂ ನಮಸ್ಕಾರ. ಸುಲ್ತಾನ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇದು ಒಂದು ಕತೆ ಅಷ್ಟೇ, ಯಾವುದೇ ಕಾಲ್ಪನಿಕ ಅಲ್ಲ. ಇದ್ದಕ್ಕಿದ್ದಾಗೆ ಇಬ್ಬರು ಕಪಲ್ಗೆ ಒಂದು ಫೋನ್ ಬರುತ್ತೆ. ನಿಮ್ಮ ತಾಯಿಗೆ ತುಂಬ ಹುಷಾರಿಲ್ಲ, ಇಮಿಡಿಯೇಟ್ಲಿ ನೀವು ಹೊರಟು ಬರಬೇಕು ಅಂತ. ಅವ್ರು ಏನು ಮಾಡಬೇಕು ಅಂತ ಗೊತ್ತಾಗದೆ ಅವ್ರ ಫ್ರೆಂಡ್ ಬಳಿ ಓಡಿ ಹೋಗ್ತಾರೆ. ಹೋಗಿ, ಮಗ ನಮ್ಮ ಗಾಡಿ ಈ ಥರ ಪ್ರಾಬ್ಲಮ್ ಆಗಿದೆ, ನನ್ನ ಹೆಂಡತಿ ಅತ್ತೆಗೆ ಏನೋ ತುಂಬ ಸೀರಿಯಸ್ ಅಂತೆ, ನನಗೆ ನಿನ್ನ ಗಾಡಿ ಬೇಕು ಮಗ ಅಂತ. ಸೊ ಅವನು ಕೂಡ ಹೇಳ್ತಾನೆ, ಮಗ ತಗೋ ಅಂತ ಹೇಳಿ. ಹಾಗೆ ಅವನ ಗಾಡಿ ಇಸ್ಕೊಂಡು ಅವರಿಬ್ಬರು ಹೊರಟು ಬಿಡ್ತಾರೆ. ಸಮಯ ಬಂದು ಮಧ್ಯರಾತ್ರಿ 1 ಗಂಟೆ. ಆಗ ಹುಡುಗಿ, ರೀ ನನಗೆ ಕಾಫಿ ಕುಡಿಬೇಕು ಅಂತ ಅನ್ನಿಸ್ತಾ ಇದೆ ಅಂತ ಹೇಳ್ತಾಳೆ. ಹಾಗೆ ಅಲ್ಲೇ ಇದ್ದ ಒಂದು ಪಕ್ಕದಲ್ಲಿ ಟೀ ಸ್ಟಾಲ್ಗೆ ಹೋಗಿ ಅವರಿಬ್ಬರು ಕಾಫಿ ಕುಡಿಯೋಕ್ಕೆ ಶುರು ಮಾಡ್ತಾರೆ. ಆಗ ತಾತನ ಬಳಿ ಕೇಳ್ತಾರೆ, ಇಲ್ಲಿ ನಾವು ಒಂದು ಪಂಡ್ರಮಂಡ್ರಿಗೆ ಊರಿಗೆ ಹೋಗಬೇಕು, ಅಲ್ಲಿ ಯಾವುದಾದ್ರೂ ಒಂದು ದಾರಿ ಇದೆಯಾ ಅಂತ. ತಾತ ಹೇಳ್ತಾನೆ, ಹೌದು ಇಲ್ಲೊಂದು ಅಡ್ಡ ರಸ್ತೆ ಇದೆ, ಆದರೆ ಇಷ್ಟೊತ್ತಲ್ಲಿ ಅದು ರಸ್ತೆ ಸರಿಯಲ್ಲ, ಜೋಪಾನ ಹುಷಾರಾಗಿ ಹೋಗಿ ಅಂತ. ಸರಿ ತಾತ ಎಂದು ಅವನು ಹೇಳಿದ ಆ ಕಾಡಿನ ರಸ್ತೆಯಲ್ಲಿ ಇಬ್ಬರು ಗಾಡಿ ತಗೊಂಡು ಹೋಗ್ತಾರೆ. ಇದ್ದಕ್ಕಿದ್ದಂತೆ ಚೆನ್ನಾಗಿದ್ದ ಗಾಡಿ ಒಂದೇ ಸತಿ ಕೆಟ್ಟು ಬಿಡುತ್ತೆ. ಇಬ್ಬರು ಕೂಡ ತುಂಬ ಗಾಬರಿ ಆಗಿಬಿಡ್ತಾರೆ. ಅಷ್ಟು ಚೆನ್ನಾಗಿದ್ದ ಗಾಡಿ ಹೇಗೆ ಈ ಥರ ಪ್ರಾಬ್ಲಮ್ ಆಯಿತು ಅಂತ. ಇದ್ದಕ್ಕಿದ್ದಾಗೆ ಅವರಿಗೆ ಒಂದು ಕೆಟ್ಟ ಸೌಂಡ್ ಕೇಳುತ್ತೆ. ಇಬ್ಬರು ಗಾಬರಿಯಾಗಿ ಅದೇ ಬೈಕಿನ ಕೆಳಗಡೆ ಕೂತ್ಕೊಂಡು ಬಿಡ್ತಾರೆ. ತುಂಬಾ ಹೆದರ್ಕೊಂಡ್ಬಿಡ್ತಾರೆ. ಯಾಕಾದರೂ ಆ ತಾತನ ಮಾತು ಕೇಳಿ ಈ ಅಡ್ಡ ರಸ್ತೆಯಲ್ಲಿ ನಾವು ಬಂದುಬಿಟ್ಟಿವಿ ಅಂತ ತುಂಬಾ ಹೆದರ್ಕೊಂಡ್ಬಿಡ್ತಾರೆ. ಏನು ಮಾಡಬೇಕು, ಮೊಬೈಲ್ ಸಿಗ್ನಲ್ ಇಲ್ಲ, ಯಾರಿಗೆ ಕಾಲ್ ಮಾಡೋದು ಏನೂ ಗೊತ್ತಾಗ್ತಿಲ್ಲ. ತುಂಬ ಅಂದರೆ ತುಂಬಾ ಭಯಪಟ್ಟು ಬಿಡ್ತಾರೆ. ಆಗ ದೂರದಲ್ಲಿ ಅವರು ನೋಡ್ತಾರೆ ಒಂದು ಬೆಳಕು ಕಾಣೋದನ್ನು. ಏನು ಅಂತ ನೋಡಿದರೆ ಅದು ಒಂದು ಟ್ರಕ್ ಆಗಿರುತ್ತೆ. ಆ ಟ್ರಕ್ಕು ಬೆಳಕು ಅವರಿಗೆ ಹತ್ರ ಬರ್ತಾನೆ ಇರುತ್ತೆ. ಯಾರೋ ಇದ್ದಾರೆ ಅಂದ್ಬಿಟ್ಟು ಇಬ್ಬರು ಹೋಗಿ ಆ ಟ್ರಕ್ಕಿಗೆ ಕೈ ಮಾಡ್ತಾರೆ. ಕೈ ಮಾಡಿದ ತಕ್ಷಣ ಅಲ್ಲೇ ಇದ್ದ ಆ ಟ್ರಕ್ ಡ್ರೈವರ್ ಬಂದು ಏನಾಯಿತು ಅಂತ ಕೇಳಿಕೊಂಡು ಅವ್ರಿಗೆಲ್ಲ ಸಮಸ್ಯೆ ಸರಿ ಮಾಡಿಕೊಂಡು, ಇಷ್ಟೊತ್ತಲ್ಲಿ ನೀವು ಬಂದಿದ್ದು ತುಂಬ ದೊಡ್ಡ ತಪ್ಪು ಅಂತ ಹೇಳಿ ಅವರನ್ನು ಆ ಟ್ರಕ್ಕಿನಲ್ಲಿ ಹತ್ತಿಸ್ಕೊಂಡು ಹೋಗ್ತಾನೆ. ಹೋಗುತ್ತಾ ದಾರಿಯಲ್ಲಿ ಅವರಿಗೆ ಎಲ್ಲನೂ ವಿವರಿಸ್ತಾನೆ. ಇದು ತುಂಬಾ ಅಪಾಯವಾದಂಥ ರಸ್ತೆ, ಇಲ್ಲಿ ಯಾರೂ ತುಂಬ ಜನ ಬರೋದೇ ಕಡಿಮೆ, ನೀವು ಯಾಕೆ ಬಂದ್ರಿ ಅಂತ, ಈ ಥರ ಸಮಸ್ಯೆ ಆಗಿದೆ ಅಂತ ಅವ್ರು ಹೇಳ್ಕೊತಾರೆ. ಆಗ ನಾನು ನಿಮ್ಮನ್ನ ಬಸ್ ಸ್ಟಾಪಿಗೆ ಡ್ರಾಪ್ ಮಾಡ್ತೀನಿ, ನೀವು ಆರಾಮಾಗಿ ಹೋಗಿ ಅಂತ ಆ ಡ್ರೈವರ್. ಕೊನೆಗೂ ಅವರು ಬಸ್ ಸ್ಟಾಪಿಗೆ ಬಂದು ಅವರನ್ನು ಡ್ರಾಪ್ ಮಾಡ್ತಾರೆ. ಆ ಡ್ರೈವರ್ಗೆ ಅವರು ತುಂಬಾ ಕೃತಜ್ಞತೆಯನ್ನು ಹೇಳ್ತಾರೆ. ಮತ್ತು ಹಾಗೆ ಅವರು ಊರಿಗೆ ಹೋಗಬೇಕಾಗಿರೋ ಬಸ್ಸಿಗೆ ಅವರು ಹೋಗ್ತಾರೆ. ಮತ್ತೆ ಮುಂದೆ ಏನಾಯಿತು, ಮತ್ತೆ ಅವರು ರಿಟರ್ನ್ ಅದೇ ಕಾಡಿನಲ್ಲಿ ಹೋದ್ರಾ ಇಲ್ಲ ಸೇಫಾಗಿ ಮತ್ತೆ ಅವ್ರ ಊರಿಗೆ ರೀಚ್ ಆದ್ರ ಅಂತ ತಿಳಿಯಲು ಮತ್ತೆ ನಿಮಗೆ ಬೇಕಂದರೆ ಕಮೆಂಟ್ ಮಾಡಿ. ಮತ್ತೆ ನೆಕ್ಸ್ಟ್ ಪಾರ್ಟ್ ಬಂದೇ ಬರುತ್ತೆ. ಬಾಯ್.